ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಪ್ಪನ ಮನೆ ಅಡುಗೆ ಯೂಟ್ಯೂಬ್ ಚಾನಲ್. ಇವತ್ತು ನಾನಿಲ್ಲಿ ಹಬ್ಬದ ಸ್ಪೆಷಲ್ ಕ್ರಿಸ್ಪಿ ಆಗಿರೋ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೆ ಮೊದಲನೇದಾಗಿ ನಾವು ಶೇಂಗಾ ಬೀಜನ ಬಾಣಲೆಯಲ್ಲಿ ಹಾಕ್ಕೊಂಡು ಹುರ್ಕೋಬೇಕು. ಇದಕ್ಕೆ ಆಯಿಲ್ ಏನು ಯೂಸ್ ಮಾಡ್ತಿಲ್ಲ ನಾನು ಹುರಿಯೋದಕ್ಕೆ. ಜಸ್ಟು ಶೇಂಗಾ ಬೀಜನ ಹುರ್ಕೋತಿರೋದು ಲೋ ಫ್ಲೇಮಲ್ಲಿ. ನೋಡಿ, ಈ ಥರ ಕಲರ್ ಬರೋವರೆಗೂ ಹುರಿಬೇಕು. ಇದ್ರದ್ದು ನಾವು ಸಿಪ್ಪೆ ತೆಗೆದು ಇಟ್ಕೋಬೇಕಾಗುತ್ತೆ ಈ ಥರ. ಅದಕ್ಕೆ ಸಿಪ್ಪೆ ತೆಗೆಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹುರ್ಕೊಂಡ್ರೆ ಸಾಕು ಶೇಂಗಾ ಬೀಜನ. ಅದಾದಮೇಲೆ ಸೇಮ್ ಬಾಣಲೆಗೆ ನಾವು ಜೀರಿಗೆನೂ ಹಾಕ್ಕೊಂಡು ಹುರಿಬೇಕು. ಇದನ್ನು ಅಷ್ಟೇ, ಜಾಸ್ತಿ ಹುರಿಯೋದೇನು ಬೇಡ, ಸ್ವಲ್ಪ ಹುರಿದ್ರೆ ಸಾಕು. ಇದೊಂಚೂರು ಬ್ರೌನ್ ಕಲರಿಗೆ ಟರ್ನ್ ಆಗೋವರೆಗೂ ಹುರಿಬೇಕಾಗುತ್ತೆ. ನಾನು ತೋರಿಸ್ತೀನಿ ರೀ, ನೋಡಿ ಇಲ್ಲಿ ಈ ಥರ ಬರಬೇಕು. ಇಷ್ಟು ಹುರ್ಕೊಂಡ್ರೆ ಸಾಕು. ಅದಾದಮೇಲೆ ನಾನು ಹುರ್ಕೊಂಡಿದ್ದಂಥ ಶೇಂಗಾ ಬೀಜನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೆ. ಅದಕ್ಕೆ ನಾನು 1 ಕಪ್ ಆಗುವಷ್ಟು ಹುರಿಗಡಲೆನೂ ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಅಂಗಡಿನಲ್ಲಿ ರೆಡಿಮೇಡಾಗಿ ಸಿಗುತ್ತೆ ಅದು. ಅದಕ್ಕೆ ನಾನು ಹುರಿದಿರೋ ಅಂಥ ಜೀರಿಗೆನೂ ಆ್ಯಡ್ ಮಾಡಿಕೊಂಡು ಇದನ್ನು ಈಗ ಪೌಡರ್ ಮಾಡ್ಕೋತೀನಿ. ಇದು ತರಿಯಾಗಿ ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಫೈನಾಗಿ ಪೌಡರ್ ಮಾಡೋದೇನು ಬೇಡ. ಫೈನ್ ಪೌಡರ್ ಆದರೆ ನಿಮಗೆ ನಿಪ್ಪಟ್ಟು ಕ್ರಿಸ್ಪಿಯಾಗಿ ಬರಲ್ಲ. ಅದಕ್ಕೋಸ್ಕರ ಈ ಥರ ಇದು 1-1.5 ಕಪ್ ಆಗುವಷ್ಟು ಇದೆ. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಆ್ಯಡ್ ಮಾಡೋದ್ರಿಂದ ನಿಮ್ಗೊಂಚೂರು ಅಂಟು ಬರುತ್ತೆ ನಿಪ್ಪಟ್ಟು. ಅದಕ್ಕೋಸ್ಕರ ಅದರ ಹಿಟ್ಟು ಕಲಿಸ್ಬೇಕಾದ್ರೆ ಈಗ ನಾವು ಇದಕ್ಕೆ ಏನು ಸ್ಪೈಸಸ್ ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ನಾನು ಕರಿಬೇವಿನ ಎಲೆನ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಅದಾದಮೇಲೆ ಈರುಳ್ಳಿನೂ ಅಷ್ಟೇ ಈಗ ಆ್ಯಡ್ ಮಾಡ್ಕೋತಿದ್ದೀನಿ. ನೀವು ನೋಡ್ಬೋದು, ಇದನ್ನು ಚಿಕ್ಕದಾಗಿ ನಾನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ಥರ ನಾವು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ಸ್ಪೈಸಸ್ಸು ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗಿ ನಿಪ್ಪಟ್ಟಲ್ಲಿ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಚಿಲ್ಲಿನೂ ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಹಾಕ್ಕೋತಿದ್ದೀನಿ. ಚಿಲ್ಲಿ ನಿಮಗೆ ಜಾಸ್ತಿ ಬೇಕು, ಖಾರ ಜಾಸ್ತಿ ಬೇಕು ಅಂತಂದರೆ ಹಾಕ್ಕೋಬೋದು. ಇನ್ನೂ ನಾನು ಇಲ್ಲಿ ಮೀಡಿಯಮ್ ಖಾರ ಬರುವಷ್ಟು ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದಿಷ್ಟನ್ನು ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ಇದಕ್ಕೆ ನಾವು ತುಪ್ಪನೂ ಆ್ಯಡ್ ಮಾಡ್ಕೋಬೇಕು. ನೋಡಿ, ನಾನೀಗ ತುಪ್ಪ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ತುಪ್ಪ ಒಂದು 3-5 ಸ್ಪೂನ್ ಆಗುವಷ್ಟು ಹಾಕ್ಕೋತಿದ್ದೀನಿ ನಾನು. ತುಪ್ಪ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಹಾಗೆ ತೀರಾ ಕಡಿಮೆನೂ ಬೇಡ, ಸ್ವಲ್ಪ ಅಂಟು ಬರಬೇಕು, ಅದಕ್ಕೋಸ್ಕರ ಹಾಕೋತಿರೋದು. ತುಪ್ಪ ತುಂಬ ಜಾಸ್ತಿ ಆಗಿಬಿಟ್ರೆ ಹಿಟ್ಟು ತುಂಬ ಅಂಟಾಗೋಗುತ್ತೆ, ಅದು ಚೆನ್ನಾಗಾಗಲ್ಲ. ಅದಕ್ಕೆ ನಾನು ಇಲ್ಲಿ ತೋರಿಸ್ತೀನಿ. ನೋಡಿ ಈ ಥರ ಬರಬೇಕು ಹಿಟ್ಟು, ಅಷ್ಟು ಮಾತ್ರ ತುಪ್ಪ ಹಾಕ್ಕೊಳ್ಳಿ. ನೋಡಿ, ಹೀಗೆ ಬರಬೇಕು, ಇಷ್ಟು ಚೆನ್ನಾಗಿ ಬರಬೇಕು. ಆಮೇಲೆ ಈಗ ಇದಕ್ಕೆ ನಾನು ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಹಿಟ್ಟು ರೆಡಿ ಮಾಡ್ಕೋತಿದ್ದೀನಿ. ನೀರೂ ಅಷ್ಟೇ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಚಪಾತಿಗೆ ಹೇಗೆ ಹಿಟ್ಟಿನ ಹದ ಬರುತ್ತಲ್ಲ ಅಷ್ಟು ಬರೋ ಅಷ್ಟಕ್ಕೆ ನೀವು ಅದನ್ನು ಕಲಿಸ್ಕೊತಾ ಹೋಗಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಹೋಗಿ. ಇದು ಈ ಥರ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ಹಿಟ್ಟು ಎಷ್ಟು ಸಾಫ್ಟಾಗಿ ಹದ ಬರುತ್ತಲ್ಲ ಅಷ್ಟು ಚೆನ್ನಾಗಾಗುತ್ತೆ ನಿಪ್ಪಟ್ಟು. ಇದನ್ನು ನಾವು ಈ ಥರ ರೌಂಡಕ್ಕೆ ಉಂಡೆ ಮಾಡಿಕೊಂಡು ಇದನ್ನು ಒಂದು ಪ್ಲಾಸ್ಟಿಕ್ ಕವರು ಇಲ್ಲ ಆಯಿಲ್ದು ಕವರ್ ಇರುತ್ತಲ್ಲ ಅದರಲ್ಲಿ ತಟ್ಕೋಬೇಕು. ಹೀಗೆ ಮೀಡಿಯಮ್ ಸೈಜಿಗೆ, ಆಮೇಲೆ ಮೀಡಿಯಮ್ ದಪ್ಪಕ್ಕೆ ಅದನ್ನು ತಟ್ಕೊಳ್ಳಿ. ಜಾಸ್ತಿ ತೆಳುನೂ ಮಾಡಬೇಡಿ, ಜಾಸ್ತಿ ದಪ್ಪನೂ ಮಾಡೋದಕ್ಕೆ ಹೋಗಬೇಡಿ. ಜಾಸ್ತಿ ದಪ್ಪ ಆದರೆ ಬೇಯೋದಿಲ್ಲ ನಿಪ್ಪಟ್ಟು, ಜಾಸ್ತಿ ತೆಳು ಆದರೆ ಅದು ಮುರಿದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈಗ ನಾನು ತಟ್ಕೊಂಡು ಇಟ್ಕೊಂಡಿರೋಂಥ ನಿಪ್ಪಟ್ಟನ್ನ ಬಿಸಿ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇಲ್ಲಿ ನಾನಿಲ್ಲಿ ಏನು ಆಯಿಲ್ ತೊಗೊಂಡಿದ್ದೀನಲ್ಲ ಇದು ಚಕ್ಲಿಗೆ ಯೂಸ್ ಮಾಡಿರೋ ಆಯಿಲು. ನಾವು ಆಲ್ರೆಡಿ ಚಕ್ಲಿದು ವಿಡಿಯೋ ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ನೀವು ಹೋಗಿ ನೋಡ್ಬೋದು. ಅದನ್ನು ಅಷ್ಟೇ ಸೂಪರಾಗಿ ಬಂದಿದೆ, ಅದನ್ನು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈಗ ನೋಡಿ, ಇದು ನಿಪ್ಪಟ್ಟನ್ನ ನೀವು ಈ ಥರ ಮಗ್ಚಿ ಹಾಕಬೇಕು, ಯಾಕಂದರೆ 2 ಕಡೆ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ಒಂದು 3-4 ಸಲ ಹೀಗೆ ಮಗ್ಚಿ ಹಾಕಿ ಅದನ್ನು. ಇದು ಯಾವಾಗ ಬಬಲ್ಸ್ ಬರೋದು ಸ್ಟಾಪ್ ಆಗುತ್ತೆ, ಆಮೇಲೆ ಕಲರ್ ಬ್ರೌನ್ ಆಗುತ್ತಲ್ಲ, ಆಗ ನಿಪ್ಪಟ್ಟು ಬಂದಿದೆ ಅಂತ ಅರ್ಥ. ಈಗ ರೆಡಿಯಾಗಿದೆ. ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೋತಿದ್ದೀನಿ. ಪ್ಲೇಟಿಗೆ ನಾನು ಆಲ್ರೆಡಿ ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೆ, ಯಾಕಂದರೆ ಆಯಿಲೆಲ್ಲ ಹೀರ್ಕೊಳ್ಳಿ ಅಂತ. ಅದಕ್ಕೆ ಈಗ ಸರ್ವ್ ಮಾಡಿಕೊಂಡೆ. ನೋಡ್ಬೋದು ನೀವು ನಿಪ್ಪಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಆಮೇಲೆ ಏನೇನು ಸ್ಪೈಸಸ್ ಹಾಕಿದ್ನಲ್ಲ ಅದೆಲ್ಲ ನೋಡಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ನಿಪ್ಪಟ್ಟಲ್ಲಿ. ನಿಮ್ಗೆ ಎವ್ರಿ ಬೈಟ್ ತಿನ್ನಬೇಕಾದ್ರೂ ತುಂಬ ಚೆನ್ನಾಗಿ ಅನಿಸುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ಸ್ಪೈಸಸ್ ಎಲ್ಲ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಮತ್ತಷ್ಟು ರುಚಿಕರ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.